ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಡಿಸೆಂಬರ್ 14ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೂ ರೀತಿಯ ಗೈಡ್ಲೈನ್ಸ್ಗಳನ್ನು ನೀಡುವಂಥ ಒಂದು ಟಾಪರ್ಸ್ ಬ್ಯಾಚನ್ನು ಪ್ರಾರಂಭ ಮಾಡ್ತಾ ಇದ್ದು, ಈ ಟಾಪರ್ಸ್ ಬ್ಯಾಚ್ಗೆ ಕೇವಲ 25 ಸೀಟ್ಸ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಇದಕ್ಕೆ ಅಂತ ಹೇಳಿ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ನಡೆಸ್ತಾ ಇದ್ದೇವೆ ಆಫ್ಲೈನ್ ಮೋಡ್ನಲ್ಲಿ. ಟೆಸ್ಟ್ ಪ್ಯಾಟ್ರನ್ ಹೇಗಿರುತ್ತೆ ಅಂದರೆ, ಪ್ರಿಲಿಮಿನರಿ ಕ್ವೆಶನ್ಸ್ಗಳನ್ನು 50 MCQಸ್ಗಳನ್ನು ಹೊಂದಿರುತ್ತೆ. ಹಾಗೆ 4 ಮೇನ್ಸ್ ಉತ್ತರಗಳನ್ನು ಕೂಡ ಬರಿಬೇಕಾಗುತ್ತೆ ಮತ್ತು ಒಂದು ಎಸ್ಸೆಯನ್ನು ಬರಿಬೇಕಾಗುತ್ತೆ. ಇದಿಷ್ಟು ಪರೀಕ್ಷೆ ಅನ್ನುವಂಥದ್ದು ಡಿಸೆಂಬರ್ 18 ಬೆಳಗ್ಗೆ 10ರಿಂದ 1 ಗಂಟೆವರೆಗೂ ಇರುತ್ತೆ. ಈ ಪರೀಕ್ಷೆಗಳಲ್ಲಿ ಅತ್ಯುನ್ನತವಾಗಿ ಮಾಡದಂಥ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಸ್ಕಾಲರ್ಶಿಪ್ಪನ್ನು ನೀಡಿ ಈ ರೀತಿಯ ಟಾಪರ್ಸ್ ಬ್ಯಾಚಿಗೆ ಆಯ್ಕೆ ಮಾಡಲಾಗುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ನ ನಂತರದಲ್ಲಿ ಮೇನ್ಸ್ ಗೈಡೆನ್ಸ್ ಪೋಸ್ಟ್ ಕೂಡ ಇರುತ್ತೆ. ಇವರಿಗೆ ಏನೆಲ್ಲ ಫೆಸಿಲಿಟೀಸ್ಗಳಿರುತ್ತೆ ಅಂತ ಅಂದರೆ, 24/7 ಫ್ರೀ ಸ್ಟಡಿ ಹಾಲ್ ಆಗಿರಬಹುದು, ಡೈಲಿ ಪ್ರಾಕ್ಟೀಸ್ ಟೆಸ್ಟ್ಗಳಿರುತ್ತೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ, ವೀಕ್ಲಿ ಫ್ರೀ ಪ್ರಿಲಿಮ್ಸ್ ಕಮ್ ಮೇನ್ಸ್ ಟೆಸ್ಟ್ ಸೀರೀಸ್, ಹೀಗೆ ಹಲವಾರು ಬೆನಿಫಿಟ್ಸ್ ಕೂಡ ಇರುತ್ತೆ. ಹಾಗಾಗಿ ತಪ್ಪದೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ನೀವು ಸೀರಿಯಸ್ ಆಗಿ 18ನೇ ತಾರೀಕು ನಡೆಯುವಂಥ ಈ ಒಂದು ಪರೀಕ್ಷೆಯನ್ನು ಹಾಜರಾಗಿ. ಸಂಚಿಕೆಯ ಮೊದಲ ಆರ್ಟಿಕಲ್, ಹೌಸ್ ಪ್ಯಾನಲ್ ಫ್ಲಾಗ್ಸ್ ಕ್ಯಾಶುಯಲ್ ಅಪ್ರೋಚ್ ಆಫ್ ಗವರ್ಮೆಂಟ್ ಓವರ್ ಸೆಟ್ಟಿಂಗ್ ಆಫ್ ಡಿಸಬಿಲಿಟಿ ಸೆಂಟರ್ಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಪಾಪ್ಯುಲೇಷನ್ ಬೈ ದಿ ಸೆಂಟರ್ ಅಂಡ್ ಸ್ಟೇಟ್ಸ್ ಅಂಡ್ ದ ಪರ್ಫಾರ್ಮೆನ್ಸ್ ಆಫ್ ದೀಸ್ ಸ್ಕೀಮ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಆರ್ಟಿಕಲ್ ಅನ್ನುವಂಥದ್ದು ಮುಖ್ಯವಾಗಿ ಡಿಸ್ಟ್ರಿಕ್ಟ್ ಡಿಸಬಿಲಿಟಿ ರಿಹೆಬಿಲಿಟೇಷನ್ ಸೆಂಟರ್ಸ್ DDRCs ಮತ್ತು ಶಾರ್ಟ್ ಕಮಿಂಗ್ಸ್ ಆನ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಏನಿದೆ ಈ ರೀತಿಯ ಸೆಂಟರ್ಸ್ಗಳನ್ನು ಸ್ಥಾಪನೆ ಮಾಡುವಲ್ಲಿ ಅಥವಾ ಎಸ್ಟಾಬ್ಲಿಷ್ ಮಾಡುವಲ್ಲಿ ಅನ್ನುವಂಥದ್ರ ಕುರಿತಂತೆ ಚರ್ಚೆ ಮಾಡ್ತಾ ಇದೆ. ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ನ ಪ್ರಕಾರ ಯೂನಿಯನ್ ಗೌರ್ಮೆಂಟ್ ಅನ್ನುವಂಥದ್ದು ಸಂವಾಟ್ ಕ್ಯಾಶುಯಲ್ ಆಗಿ ತಗೊಳ್ತಾ ಇದೆ ಡಿಸ್ಟ್ರಿಕ್ಟ್ ಡಿಸಬಿಲಿಟಿ ರಿಹೆಬಿಲಿಟೇಷನ್ ಸೆಂಟರ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡುವಂಥ ಒಂದು ಕಾರ್ಯವನ್ನು. ಹಾಗಾಗಿ ಸರಿಯಾದ ಪ್ರಗತಿ ಅನ್ನುವಂಥದ್ದು ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಈ ಒಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಯ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಡಿಸ್ಟ್ರಿಕ್ಟ್ ಡಿಸಬಿಲಿಟಿ ರಿಹೆಬಿಲಿಟೇಷನ್ ಸೆಂಟರ್ಸ್ಗಳು ಇದನ್ನು ತರೋದಕ್ಕೆ ಅಂತ ಹೇಳಿ ಒಂದು ಯೋಜನೆಯನ್ನು DDRC ಯೋಜನೆಯನ್ನೇ ತರಲಾಗಿದೆ. ಈ DDRC ಸ್ಕೀಮ್ ಅನ್ನುವಂಥದ್ದು 269 ಈ ರೀತಿಯ DDRCಸ್ಗಳನ್ನು ಎಸ್ಟಾಬ್ಲಿಷ್ ಮಾಡುವಂತೆ ಇದು ತಿಳಿಸುತ್ತೆ. ರಿವೈಸ್ಡ್ DDRC ಸ್ಕೀಮ್ ಅನ್ನುವಂಥದ್ದು ಇಟ್ ರಿಕ್ವೈರ್ಸ್ ಟು ಎಸ್ಟಾಬ್ಲಿಷ್ 269 DDRCs. ಹಾಗೆಯೇ ಕೇವಲ 55ರಿಂದ 60 DDRCಸ್ಗಳು ಆಪರೇಷನಲ್ ಆಗಿವೆ ಸೆಲೆಕ್ಟೆಡ್ ಡಿಸ್ಟ್ರಿಕ್ಸ್ಗಳಲ್ಲಿ ಮಾತ್ರ ಇವತ್ತಿನವರೆಗೂ. ಆದರೆ ಇನ್ಸ್ಟೆಡ್ 55ರಿಂದ 60ರ ಬದಲಾಗಿ ಈಗ ನಮಗೆ 269 ಬೇಕಾಗಿತ್ತು. ಆದರೆ ಕೇವಲ ಆಪರೇಷನಲ್ ಇರ್ತಕ್ಕಂಥದ್ದು 55ರಿಂದ 60 ಮಾತ್ರ. 2011ರ ಸೆನ್ಸಸ್ನ ಪ್ರಕಾರ ಭಾರತದಲ್ಲಿ 2.68 crores ಅಷ್ಟು ಅಂದರೆ ಭಾರತದ ಶೇಕಡ 2.2% ಪಾಪ್ಯುಲೇಷನ್ ಅನ್ನುವಂಥದ್ದು, ಅಂದರೆ ಮೋರ್ ದ್ಯಾನ್ ಎಂಟೈರ್ ಪಾಪ್ಯುಲೇಷನ್ ಆಫ್ ಆಸ್ಟ್ರೇಲಿಯಾ ಇಫ್ ವಿ ಕಂಪೇರ್, ಅಷ್ಟು ಪಾಪ್ಯುಲೇಷನ್ ಭಾರತದಲ್ಲಿ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ಗಳನ್ನು ಕಾಣ್ಬೋದು. 7 ರೀತಿಯ ಡಿಸಬಿಲಿಟೀಸ್ಗಳನ್ನು 2011ರ ಸೆನ್ಸಸ್ ಅನ್ನುವಂಥದ್ದು ಗುರುತಿಸುತ್ತೆ. ಹಾಗಾದರೆ ಈ ಡಿಸ್ಟ್ರಿಕ್ಟ್ ಡಿಸಬಿಲಿಟಿ ರಿಹೆಬಿಲಿಟೇಷನ್ ಸೆಂಟರ್ಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. 1985ರಿಂದ 90ರ ಅವಧಿಯಲ್ಲಿ 1985-1990ರ ಅವಧಿಯಲ್ಲಿ ಡಿಸ್ಟ್ರಿಕ್ಟ್ ರಿಸೋರ್ಸ್ ಸೆಂಟರ್ಸ್ DRCs ಅಂತ ಹೇಳಿ ಪ್ರಾರಂಭ ಆಗುತ್ತೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಅಥವಾ ಅಲಿಮ್ಕೋದ ಔಟ್ರೀಚ್ ಆ್ಯಕ್ಟಿವಿಟಿಯ ರೂಪದಲ್ಲಿ ಇದು ಬರುತ್ತೆ. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿಯ ಅಡಿಯಲ್ಲಿ ಈ ಸೆಂಟರ್ಸ್ಗಳು ಕಾಂಪ್ರಹೆನ್ಸಿವ್ ಸರ್ವಿಸಸ್ಗಳನ್ನು PWDಸ್ಗಳಿಗೆ ಅಂದರೆ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಇರೋಂಥವ್ರಿಗೆ ಕಾಂಪ್ರಹೆನ್ಸಿವ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇರುತ್ತೆ ಗ್ರಾಸ್ ರೂಟ್ ಲೆವೆಲ್ನಲ್ಲಿ. ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಕಾರ್ಯವನ್ನು ಮಾಡ್ತಾ ಇವೆ. ಹಾಗೆಯೇ 1999 2000ನೇ ಸಾಲಿನಿಂದಲೂ ಕೂಡ DDRCs ಅನ್ನುವಂಥದ್ದನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಇಲ್ಲಿ ಆ್ಯಕ್ಟಿವ್ ಸಪೋರ್ಟನ್ನು ರಾಜ್ಯ ಸರ್ಕಾರಗಳು ನೀಡ್ತಾ ಹೋಯಿತು. ಹಾಗೆಯೇ ಡಿಸ್ಟ್ರಿಕ್ಟ್ ಮ್ಯಾನೇಜ್ಮೆಂಟ್ ಟೀಮ್ ಅನ್ನುವಂಥದ್ದು ಕೂಡ ಇರುತ್ತೆ. ಇದನ್ನು ಕಲೆಕ್ಟ್ರವರು ಲೀಡ್ ಮಾಡ್ತಾ ಇರ್ತಾರೆ. ಇವರ ಅಡಿಯಲ್ಲಿ ಕನ್ವರ್ಜೆನ್ಸ್ ಪಾಯಿಂಟ್ನ ರೀತಿಯಲ್ಲಿ ಇವರು ಕಾರ್ಯ ಮಾಡ್ತಾರೆ. ಹಾಗಾಗಿ ಎಸ್ಟಾಬ್ಲಿಷ್ ಆಗಿದ್ದಾವೆ DDRCs ಅನ್ನುವಂಥದ್ದು 1999-2000ನೇ ಸಾಲಿನಿಂದ. DDRCಸ್ಗಳನ್ನು ದೀನ್ ದಯಾಳ್ ಡಿಸೇಬಲ್ಡ್ ರಿಹೆಬಿಲಿಟೇಷನ್ ಸ್ಕೀಮ್ನ ಅಡಿಯಲ್ಲಿ DDRSನ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಗ್ರ್ಯಾಂಟ್ಸ್ಗಳು ಡಿಸ್ಪರ್ಸ್ ಆಗುತ್ತೆ. ಯಾತಕ್ಕೆ ಅಂತ ಅಂದರೆ ವೇರಿಯಸ್ ಆ್ಯಕ್ಟಿವಿಟೀಸ್ಗಳನ್ನು ಈ ಬೋರ್ಡ್ಸ್ಗಳು ಏನು ಮಾಡುತ್ತೆ, ಈ ಕೇಂದ್ರಗಳು ಏನು ಮಾಡ್ತವೆ, ಇವುಗಳನ್ನು ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿಯ DDRCಸ್ಗಳನ್ನು ಸೆಟಪ್ ಮಾಡುವಂಥ ಉದ್ದೇಶ ಏನಿತ್ತು ಅಂತ ಅಂದರೆ,
ರಿಹೆಬಿಲಿಟೇಟಿವ್ ಸಪೋರ್ಟನ್ನು PWDಸ್ಗಳಿಗೆ ಅಂದರೆ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಇರುವಂಥವ್ರಿಗೆ, ಅಂಗವೈಕಲ್ಯ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ರಿಹೆಬಿಲಿಟೇಟಿವ್ ಸಪೋರ್ಟನ್ನು ನೀಡುವಂಥದ್ದು, ಅವೇರ್ನೆಸ್ ಜನ್ರೇಷನ್ ಆಗಿರ್ಬೋದು, ಅರ್ಲಿ ಇಂಟರ್ವೆನ್ಷನ್ ಆಗಿರ್ಬೋದು, ಕೌನ್ಸಿಲಿಂಗನ್ನು ನಡೆಸ್ಕೊಡುವಂಥದ್ದು. ಈ ರೀತಿಯ ನಂಬರ್ ಆಫ್ DDRCಸ್ಗಳ ವಿಚಾರಕ್ಕೆ ಬಂದರೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಮುಖ್ಯವಾಗಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಫೆಕ್ಟೆಡ್ ಡಿಸ್ಟ್ರಿಕ್ಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ DDRCಸ್ಗಳನ್ನು ಸೆಟಪ್ ಮಾಡೋದಕ್ಕೆ ಅಪ್ರೂವಲನ್ನು ಪಡ್ಕೊಂಡಿವೆ. ಆದರೆ ಈಚ್ DDRC ಅನ್ನುವಂಥದ್ದು ಮಸ್ಟ್ ಪ್ರೊವೈಡ್ ಅ ರಿಹೆಬಿಲಿಟೇಷನ್ ಸರ್ವಿಸಸ್ ಟು ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್. ಅಡ್ಜಾಯ್ನಿಂಗ್ ಅಥವಾ ನೈಬರಿಂಗ್ ಡಿಸ್ಟ್ರಿಕ್ನಲ್ಲಿರ್ತಕ್ಕಂಥವ್ರಿಗೂ ಕೂಡ ಈ ಒಂದು ಸರ್ವಿಸಸ್ಗಳನ್ನು ನೀಡಬೇಕಾಗತ್ತೆ. ಅಲ್ಲೇನಾದರೂ DDRC ಇಲ್ಲ ಅಂತ ಅಂದರೆ, ಯಾವುದೇ ಒಂದು ಜಿಲ್ಲೆಯಲ್ಲಿ DDRC ಇದ್ದು ತಮ್ಮ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ DDRC ಇಲ್ಲ ಅಂದರೆ ಅಲ್ಲಿರ್ತಕ್ಕಂಥ ಪರ್ಸನ್ ವಿತ್ ಡಿಸೆಬಿಲಿಟೀಸ್ಗಳಿಗೂ ಕೂಡ ಈ ಒಂದು ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಎಲ್ಲ ಜಿಲ್ಲೆಗಳಲ್ಲಿ ಅಂದರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲಿ ವಿತ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಇರ್ತಕ್ಕಂಥ ಜಿಲ್ಲೆಗಳಲ್ಲೂ ಕೂಡ DDRCಸ್ಗಳನ್ನು ಸೆಟಪ್ ಮಾಡುವಂಥದ್ದನ್ನು ಈಗ ಅದು ಎಸ್ಟಾಬ್ಲಿಷ್ ಆಗಲಿಕ್ಕೆ ಅಂತ ಹೇಳಿ ಅಪ್ರೂವಲ್ಲು ದೊರಕಿದೆ, ಕಾರ್ಯ ನಡೀತಿದೆ. ಆದರೆ ಅದರ ಕಾರ್ಯ ಸಂಪೂರ್ಣವಾಗಿ ಆಗಿಲ್ಲದೆ ಇರತಕ್ಕಂಥದ್ದು 269 DDRCಸ್ಗಳು ಎಸ್ಟಾಬ್ಲಿಷ್ ಆಗಬೇಕಾಗಿತ್ತು. ರಿವೈಸ್ಡ್ DDRC ಸ್ಕೀಮ್ನ ಪ್ರಕಾರ ಸದ್ಯಕ್ಕೆ 55ರಿಂದ 60 ಮಾತ್ರ ಆಪರೇಷನಲ್ ಇರ್ತಕ್ಕಂಥದ್ದನ್ನು ಆರ್ಟಿಕಲ್ ತಿಳಿಸುತ್ತೆ. ಇನ್ನು ಈ ಪ್ಯಾನಲ್ ಏನೆಲ್ಲ ಮಾಹಿತಿಯನ್ನು ತಿಳಿಸುತ್ತೆ ಅಂತ ಅಂದರೆ, ಡೆಡಿಕೇಟೆಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಫೆಸಿಲಿಟೀಸ್ಗಳನ್ನು ದಿವ್ಯಾಂಗಜನ್ಸ್ಗಳಿಗೆ ನೀಡಬೇಕು, ಅದನ್ನು ಇನ್ನೂ ಕೂಡ ಸರ್ಕಾರ ನೀಡಿಲ್ಲ ಅಂತ ಹೇಳಿ ಇದು ತಿಳಿಸುತ್ತೆ. 5 ಸಚ್ ಫೆಸಿಲಿಟೀಸ್ಗಳು 2014-15ರಲ್ಲಿ ಪ್ರಾಮಿಸ್ ಆಗಿತ್ತು. ಆದರೆ ಈಗ ಅಪ್ರೂವಲ್ ಪಡ್ಕೊಂಡಿರ್ತಕ್ಕಂಥದ್ದು ಕೇವಲ ಒಂದೇ ಒಂದು, ಅದು ಕೂಡ ಗ್ವಾಲಿಯರ್ನಲ್ಲಿ. ಇನ್ನು 21-22ನೇ ಸಾಲಿನಲ್ಲಿ ಸ್ಕಾಲರ್ಶಿಪ್ನ ವಿಚಾರಕ್ಕೆ ಬಂದರೆ, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನುವಂಥದ್ದು 25,000 ವಿದ್ಯಾರ್ಥಿಗಳಿಗೆ ಸ್ಲಾಟ್ಸ್ಗಳಿಗೆ ನೀಡಬೇಕು ಅಂತ ಹೇಳಿ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಇರುವಂಥ 25,000 ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ಪನ್ನು, ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನುವಂಥದ್ದನ್ನು ನೀಡಬೇಕಾಗಿತ್ತು. ಆದರೆ ಕೇವಲ 16,000 ವಿದ್ಯಾರ್ಥಿಗಳಿಗೆ ಮಾತ್ರ ಇದನ್ನು ನೀಡೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಪ್ಯಾನಲಿನ ಈ ಎಲ್ಲ ಫೈಂಡಿಂಗ್ಸ್ಗಳಿಗೆ ಗೌರ್ಮೆಂಟಿನ ರಿಪ್ಲೈ ಏನು ಅಂತ ಅಂದರೆ, 269 DDRCಸ್ಗಳು ಅಕ್ರಾಸ್ ದಿ ಕಂಟ್ರಿ ಸೆಟಪ್ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದೆ. ಆದರೆ ಅವೆಲ್ಲವೂ ಕೂಡ ಆಪರೇಷನಲ್ ಆಗಿಲ್ಲ ಅಂತ ಹೇಳಿ ಪ್ಯಾನಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಅವುಗಳ ಸರ್ವಿಸಸ್ಗಳನ್ನು ಅಪ್ಸ್ಕೇಲ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಮಾಡೆಲ್ DDRC ಅನ್ನೋದನ್ನು ಕಾನ್ಸೆಪ್ಚುಯಲೈಸ್ ಮಾಡಲಾಗಿದೆ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ PWDನ ಕಡೆಯಿಂದ ಅಂತ ಹೇಳಿ ಕೂಡ ತಿಳಿಸ್ತಾ ಇದೆ. ಹಾಗೆಯೇ ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಡಿಸೆಬಿಲಿಟೀಸ್ ಅನ್ನುವಂಥದ್ದು 7 ರೀತಿಯ ಡಿಸೆಬಿಲಿಟೀಸ್ ಏನಿತ್ತು ಅದನ್ನು 21 ರೀತಿಯ ಡಿಸೆಬಿಲಿಟೀಸ್ಗೆ ನಂಬರ್ ಆಫ್ ಡಿಸೆಬಿಲಿಟೀಸ್ಗಳನ್ನು ಕೂಡ ಇನ್ಕ್ರೀಸ್ ಮಾಡಲಾಗಿದೆ 2018ರಲ್ಲಿ ರೈಟ್ಸ್ ಆಫ್ PWDs ಆ್ಯಕ್ಟ್ 2016ನ ಅಡಿಯಲ್ಲಿ ಅಂತ ಕೂಡ ಇಲ್ಲಿ ಗೌರ್ಮೆಂಟ್ ತಿಳಿಸ್ತಾ ಇದೆ. ಹಾಗೆ ರಿವೈಸ್ಡ್ ಗೈಡ್ಲೈನ್ಸ್ಗಳನ್ನು DDRCಸ್ಗಳನ್ನು ಸೆಟಪ್ ಮಾಡಲಿಕ್ಕೆ ಅಂತ ಹೇಳಿ ಅದನ್ನು 22-23ನೇ ಸಾಲಿನಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅಂತ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಈ ಎಲ್ಲ ಸೆಂಟರ್ಸ್ಗಳು ಕೂಡ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಥವಾ ಇಂಟರ್ವೆನ್ಷನ್ ಸೆಂಟರ್ಸ್ಗಳ ಹತ್ತಿರದಲ್ಲೇ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಲೊಕೇಟ್ ಆಗಿರುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಅಲಿಮ್ಕೋ ಆರ್ಟಿಫಿಷಿಯಲ್ ಲಿಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಅನ್ನುವಂಥದ್ದು ಒಂದು ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಆಗಿದ್ದು, ಇದು ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಅನ್ನುವಂಥ ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ನ ಅಡಿಯಲ್ಲಿ ಕಾರ್ಯ ಮಾಡುತ್ತೆ. ಆದರೆ ಈ ಅಲಿಮ್ಕೋ ಅನ್ನುವಂಥದ್ದು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅನ್ನುವಂಥದ್ದನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಮಿನಿಸ್ಟ್ರಿ ಎವೇಟ್ಸ್ ಡೈರೆಕ್ಟ್ ರಿಪ್ಲೈ ಆನ್ ಡಿಮ್ಯಾಂಡ್ ಟು ಇನ್ಕ್ಲೂಡ್ ಲಡಾಖ್ ಅಂಡರ್ 6th ಶೆಡ್ಯೂಲ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹಿಸ್ಟಾರಿಕಲ್ ಅಂಡರ್ಪಿನ್ನಿಂಗ್ಸ್, ಎವಲ್ಯೂಷನ್, ಫೀಚರ್ಸ್, ಅಮೆಂಡ್ಮೆಂಟ್ಸ್, ಸಿಗ್ನಿಫಿಕೆಂಟ್ ಪ್ರಾವಿಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ 6th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನು ಆರ್ಟಿಕಲ್ ಕವರ್ ಮಾಡ್ತಾ ಇದೆ. UT ಆಫ್ ಲಡಾಖ್ ಏನಿದೆ, ಲಡಾಖಿನ ಕೇಂದ್ರಾಡಳಿತ ಪ್ರದೇಶ, ಇದನ್ನು 6ನೇ ಶೆಡ್ಯೂಲ್ನ ಅಡಿಯಲ್ಲಿ ತರುವಂಥ ವಿಚಾರದ ಎಕ್ಸಾಮಿನೇಷನನ್ನು ಕೂಡ ಈ ಆರ್ಟಿಕಲ್ ಮಾಡ್ತಾ ಇರ್ತಕ್ಕಂಥದ್ದು. ಮೇಯ್ನ್ ಆಬ್ಜೆಕ್ಟಿವ್ ಆಫ್ ದಿ ಇನ್ಕ್ಲೂಷನ್ ಆಫ್ ಟ್ರೈಬಲ್ ಪಾಪ್ಯುಲೇಷನ್ ಅಂಡರ್ ದಿ 6th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನು ಅಂತ ಅಂದರೆ, ಭಾರತ ಸಂವಿಧಾನದ 6ನೇ ಶೆಡ್ಯೂಲ್ನ ಅಡಿಯಲ್ಲಿ ಯಾವುದೇ ಒಂದು ಪರಿಶಿಷ್ಟ ಪಂಗಡಗಳನ್ನು ಅವರ ಒಂದು ಜನಸಂಖ್ಯೆಯನ್ನು ಅದರೊಳಗೆ ಇನ್ಕ್ಲೂಡ್ ಮಾಡುವಂಥ ಉದ್ದೇಶ ಏನು ಅಂತ ಅಂದರೆ, ಆ ಒಂದು ಪಂಗಡದ ಓವರಾಲ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟನ್ನು ತಮ್ಮ ಗಮನದಲ್ಲಿಟ್ಕೊಂಡು ಈ ರೀತಿಯ ಕಾರ್ಯವನ್ನು ಮಾಡಲಾಗುತ್ತೆ. ವಿಚ್ ದ ಲಡಾಖ್ ಯೂನಿಯನ್ ಟೆರಿಟರಿ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಈಗಾಗಲೇ ಅದರ ಕಾರ್ಯಗಳನ್ನು ಮಾಡ್ತಾ ಇದೆ. ಅಂದರೆ ಇವರ ಡೆವಲಪ್ಮೆಂಟ್ಗೆ ಅಂತ ಹೇಳಿ ಈಗಾಗಲೇ ಲಡಾಖ್ ಯೂನಿಯನ್ ಟೆರಿಟರಿ ಅನ್ನುವಂಥದ್ದು ಕಾರ್ಯ ಮಾಡ್ತಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಕಾಣಬಹುದಾಗುತ್ತೆ. ಆಗಸ್ಟ್ 5, 2019ರಂದು ಫಾರ್ಮರ್ ಸ್ಟೇಟ್ ಆಗಿದ್ದಂಥ ಜಮ್ಮು ಆ್ಯಂಡ್ ಕಾಶ್ಮೀರ್ ಅನ್ನೋದನ್ನು ಬೈಫರ್ಗೇಟ್ ಮಾಡಲಾಯಿತು.
ಎರಡು ಯೂನಿಯನ್ ಟೆರಿಟರೀಸ್ಗಳಾಗಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಲಡಾಖ್ ಅಂತ ಹೇಳಿ ಎರಡು ಯೂನಿಯನ್ ಟೆರಿಟರೀಸ್ಗಳಾಗಿ ಲಡಾಖ್ ವಿತೌಟ್ ಅ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ ವಿತ್ ಅ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಿ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ಇದನ್ನು ವಿಭಜನೆ ಮಾಡಲಾಯಿತು. ಆಫ್ಟರ್ ಇದಕ್ಕೆ ಸ್ಪೆಷಲ್ ಸ್ಟೇಟಸನ್ನು ರಿಮೂವ್ ಮಾಡಿದ ನಂತರದಲ್ಲಿ ಸೆವೆರಲ್ ಪೊಲಿಟಿಕಲ್ ಗ್ರೂಪ್ಸ್ಗಳೇನು ಲಡಾಖ್ನಲ್ಲಿದೆ ಇವು ತಮ್ಮ ಲ್ಯಾಂಡ್, ಎಂಪ್ಲಾಯ್ಮೆಂಟ್ ಮತ್ತು ಕಲ್ಚರಲ್ ಐಡೆಂಟಿಟಿ ಅನ್ನುವಂಥದ್ದು 6ನೇ ಶೆಡ್ಯೂಲ್ನ ಅಡಿಯಲ್ಲಿ ಪ್ರೊಟೆಕ್ಟ್ ಆಗಬೇಕು ಅಂತ ಹೇಳಿ ಡಿಮ್ಯಾಂಡನ್ನು ಮಾಡ್ತಾ ಇವೆ. 2021ರಲ್ಲಿ ಓನ್ಲಿ MP ಫ್ರಮ್ ಲಡಾಖ್ ಏನಿದ್ದಾರೆ ಅಂದರೆ ಕೇವಲ ಒಬ್ಬರು MP ಲಡಾಖ್ನಿಂದ ಇರ್ತಕ್ಕಂಥವ್ರು ಅವರು ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ಗಳನ್ನು ಲಡಾಖಿಗೆ ತರಬೇಕು. ಲಡಾಖ್ ಅಟೋನಮಸ್ ಹಿಲ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಇದನ್ನು ಅಮೆಂಡ್ ಮಾಡೋ ಮುಖಾಂತರವಾಗಿ 6th ಶೆಡ್ಯೂಲ್ನ ಅಡಿಯಲ್ಲಿ ಇರೋದ್ರ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಹಾಗಾದರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು 6th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನನ್ನು ಮಾತನಾಡುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಈ ಶೆಡ್ಯೂಲ್ ಮುಖ್ಯವಾಗಿ ಭಾರತದಲ್ಲಿರ್ತಕ್ಕಂಥ ಟ್ರೈಬಲ್ ಪಾಪ್ಯುಲೇಷನನ್ನು ಸೇವ್ ಮಾಡುವಂಥದ್ದು ಅಥವಾ ಪ್ರೊಟೆಕ್ಟ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಹಾಗೆಯೇ ಅಟಾನಮಸ್ ಡೆವಲಪ್ಮೆಂಟ್ ಕೌನ್ಸಿಲ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡೋ ಮುಖಾಂತರವಾಗಿ ಇಲ್ಲಿ ಅಟಾನಮಿಯನ್ನು ಕಮ್ಯುನಿಟೀಸ್ಗಳಿಗೆ ನೀಡ್ತಾ ಇದೆ. ಈ ಕೌನ್ಸಿಲ್ಸ್ಗಳು ಲಾಸ್ಗಳನ್ನು ಫ್ರೇಮ್ ಮಾಡ್ಬೋದು ಲ್ಯಾಂಡ್, ಪಬ್ಲಿಕ್ ಹೆಲ್ತ್ ಮತ್ತು ಅಗ್ರಿಕಲ್ಚರ್ನ ವಿಚಾರದಲ್ಲಿ. ಹಾಗಾದರೆ ಯಾವುದೇ ಒಂದು ಪ್ರದೇಶವನ್ನು ಅಥವಾ ರಾಜ್ಯವನ್ನು 6ನೇ ಶೆಡ್ಯೂಲ್ನ ಅಡಿಯಲ್ಲಿ ಇಡಲಾಗಿದೆ ಅಂತ ಅಂದರೆ ಇಲ್ಲಿ ಏನು ನಮಗೆ ತಿಳಿದು ಬರುತ್ತೆ ಅಂತ ಅಂದರೆ ಅಲ್ಲಿನ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ಗಳನ್ನು ಏನು ಕ್ರಿಯೇಟ್ ಮಾಡಲಾಗಿರುತ್ತೆ ಅವುಗಳಿಗೆ ಒಂದು ಪವರ್ ಅನ್ನುವಂಥದ್ದು ಇರುತ್ತೆ. ಆ ಮೂಲಕ ಅವು ಓನ್ ಆಗಿ ಲ್ಯಾಂಡ್, ಪಬ್ಲಿಕ್ ಹೆಲ್ತ್ ಮತ್ತು ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂಥ ಒಂದಷ್ಟು ಲಾಸ್ಗಳನ್ನು ತರಬಹುದಾಗಿರುತ್ತೆ. ಇನ್ನು ಆರ್ಟಿಕಲ್ 244 ಅನ್ನುವಂಥದ್ದು ಭಾರತ ಸಂವಿಧಾನದ ಆರ್ಟಿಕಲ್ 244ನ ಅಡಿಯಲ್ಲಿ ದ 6th ಶೆಡ್ಯೂಲ್ ಅನ್ನುವಂಥದ್ದು ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರೈಬಲ್ ಏರಿಯಾಸ್ಗಳಿಗೆ ಕುರಿತಂತೆ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ ಇಲ್ಲಿನ ಟ್ರೈಬಲ್ ಏರಿಯಾಸ್ಗಳ ಅಡ್ಮಿನಿಸ್ಟ್ರೇಷನ್ನ ಕುರಿತಂತೆ ಪ್ರಾವಿಷನ್ಸ್ಗಳನ್ನು ಒಳಗೊಂಡಿದೆ. ಇದುವರೆಗೂ ಕೂಡ 10 ಅಟಾನಮಸ್ ಕೌನ್ಸಿಲ್ಸ್ಗಳು ಭಾರತದಲ್ಲಿ 4 ರಾಜ್ಯಗಳಿಂದ ಎಕ್ಸಿಸ್ಟ್ ಆಗಿರ್ತಕ್ಕಂಥದ್ದು. ಹಾಗೆ ಪ್ರತಿಯೊಂದು ಅಟಾನಮಸ್ ರೀಜನ್ಗೂ ಕೂಡ ಒಂದು ರೀಜನಲ್ ಕೌನ್ಸಿಲನ್ನು ಕೂಡ ಎಸ್ಟಾಬ್ಲಿಷ್ ಮಾಡಲಾಗಿರ್ತಕ್ಕಂಥದ್ದು ತಿಳಿದಿರಬೇಕಾಗುತ್ತೆ. ಮೇಘಾಲಯದಲ್ಲಿ ಖಾಸಿ ಹಿಲ್ಸ್ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್, ಜೈಂತಿಯಾ ಹಿಲ್ಸ್ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್, ಗಾರೋ ಹಿಲ್ಸ್ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನ ಅಡಿಯಲ್ಲಿ 10 ಅಟಾನಮಸ್ ಕೌನ್ಸಿಲ್ಸ್ಗಳು ಎಕ್ಸಿಸ್ಟ್ ಆಗಿವೆ ಈ 4 ರಾಜ್ಯಗಳಲ್ಲಿ ಅನ್ನುವಂಥದ್ದು ಗೊತ್ತಿರಲಿ. ಇನ್ನು ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ಗಳಂದ್ರೇನು, ಇಲ್ಲಿ ನಾವು ADC ಅಂತ ಹೇಳಿ ಏನು ಚರ್ಚೆ ಮಾಡ್ತಿದ್ದೇವೆ ಈಗಂದ್ರೆ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಈಚ್ ಅಟಾನಮಸ್ ಡಿಸ್ಟ್ರಿಕ್ಟ್ ಮತ್ತು ರೀಜನಲ್ ಕೌನ್ಸಿಲ್ ಅನ್ನುವಂಥದ್ದು 5 ವರ್ಷಗಳ ಟರ್ಮನ್ನು ಹೊಂದಿರುತ್ತೆ. ನಾಟ್ ಮೋರ್ ದ್ಯಾನ್ 30 ಮೆಂಬರ್ಸನ್ನು ಅದು ಹೊಂದಿರಬೇಕು. ಅಂದರೆ 30 ಸದಸ್ಯರಿಗಿಂತ ಹೆಚ್ಚು ಸದಸ್ಯರಿರಬಾರ್ದು. 30ರ ಒಳಗೆ ಅದು ಸದಸ್ಯರನ್ನು ಹೊಂದಿರುತ್ತೆ. ಅಲ್ಲಿ 4 ಮಂದಿ ನಾಮಿನೇಟೆಡ್ ಆಗಿರ್ತಾರೆ ಗವರ್ನರ್ನ ಕಡೆಯಿಂದ ಆ್ಯಂಡ್ ಮಿಕ್ಕಿದವರು ಎಲೆಕ್ಷನ್ಸ್ನ ಮುಖಾಂತರವಾಗಿ ಆಯ್ಕೆಯಾಗಿ ಬಂದಿರ್ತಾರೆ. ಇನ್ನು ADCಯ ಪವರ್ ಅಂತ ಅಂದರೆ ಈಗಾಗಲೇ ನಾವು ಚರ್ಚೆ ಮಾಡಿದಂತೆ ಲ್ಯಾಂಡ್, ಫಾರೆಸ್ಟ್ರಿ, ಫಿಶರೀಸ್, ಸೋಷಿಯಲ್ ಸೆಕ್ಯೂರಿಟಿ, ಎಂಟರ್ಟೈನ್ಮೆಂಟ್, ಪಬ್ಲಿಕ್ ಹೆಲ್ತ್ ಇವುಗಳಿಗೆ ಕುರಿತಂತೆ ಲೆಜಿಸ್ಲೇಷನನ್ನು ಎನ್ಯಾಕ್ಟ್ ಮಾಡುವಂಥ ಪವರ್ ಅನ್ನುವಂಥದ್ದು ವಿತ್ ಡ್ಯೂ ಅಪ್ರೂವಲ್ ಫ್ರಮ್ ದಿ ಗವರ್ನರ್ ಅವರು ಈ ಎಲ್ಲ ಕಾರ್ಯಗಳನ್ನು ಮಾಡ್ಬೋದಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಮಾಡ್ಬೋದಾಗುತ್ತೆ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ಗಳು. ಮುಂದಿನ ಆರ್ಟಿಕಲ್ ಓನ್ಲಿ 1/4 ಆಫ್ ಸ್ಯಾಂಕ್ಷನ್ ಸೋಲಾರ್ ಪ್ರಾಜೆಕ್ಟ್ಸ್ ಹ್ಯಾವ್ ಟೇಕನ್ ಆಫ್ ಅಂತ ಹೇಳಿ ಮಿನಿಸ್ಟರ್ ತಿಳಿಸ್ತಾ ಇದ್ದಾರೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಹಾಗೆ ಎನರ್ಜಿ, ಪೋರ್ಟ್ಸ್, ರೋಡ್ಸ್, ಏರ್ಪೋರ್ಟ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಈ ಫಿಗರ್ಸ್ಗಳನ್ನು ಏನು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಕೆಲವೊಂದು ಫಿಗರ್ಸ್ಗಳನ್ನು ಹೊರತಂದಿದ್ದು ಅದು ಏನು ರಿವೀಲ್ ಮಾಡ್ತಿದೆ ಅಂತ ಅಂದರೆ ಟೋಟಲ್ ಸ್ಯಾಂಕ್ಷನ್ಡ್ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ಗಳೇನಿದೆ ಅದರ ಕೇವಲ 1/4 ಆಫ್ ದಿ ಟೋಟಲ್ ಸ್ಯಾಂಕ್ಷನ್ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ ಅನ್ನುವಂಥದ್ದು ನಿಯರ್ಲಿ ಕೆಪಾಸಿಟಿ ಆಫ್ 39,000 ಮೆಗಾವ್ಯಾಟ್ಸ್ ಇರ್ತಕ್ಕಂಥದ್ದು ಇದುವರೆಗೂ ಕಮಿಷನ್ ಆಗಿದೆ. ಕೇವಲ ಕಾಲು ಭಾಗದಷ್ಟು ಮಾತ್ರವೇ ಇದುವರೆಗೂ ಕಮಿಷನ್ ಆಗಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ ಈ ಒಂದು ಮಾಹಿತಿ. ಇನ್ನು ಸೋಲಾರ್ ಎನರ್ಜಿ ಸೆಕ್ಟರನ್ನು ಏಲ್ ಮಾಡುವಂಥ ಫ್ಯಾಕ್ಟರ್ಸ್ಗಳು ಯಾವುದು ಅಂದರೆ ಒಂದು ಪಾಲಿಸಿ ಕನ್ಸ್ಟೆಂಟ್, ರೆಸ್ಟ್ರಿಕ್ಷನ್ಸ್ ಅಥವಾ ಆಂಬಿಗ್ಯುಟಿ ಅನ್ನುವಂಥದ್ದೇನು ಅಲ್ಲಿ ಪ್ರಾವಿಷನ್ಸ್ಗಳಲ್ಲಿದೆ ಅದು ಒಂದು ಸಮಸ್ಯೆ ಆಗ್ತಾ ಇದೆ. ವೇರಿಯಿಂಗ್ ಮತ್ತು ಇನ್ಎಫೆಕ್ಟಿವ್ ಆದಂಥ ರೆಗ್ಯುಲೇಷನ್ಸ್ಗಳು ಹಾಗೆ ನೆಟ್ ಮೀಟರಿಂಗ್ನ ಮೇಲೆ ಇರ್ತಕ್ಕಂಥ ಈ ರೀತಿಯ ಇನ್ಎಫೆಕ್ಟಿವ್ ರೆಗ್ಯುಲೇಷನ್ಸ್ಗಳು ಮತ್ತು ಇನ್ಫ್ರಾಸ್ಟ್ರಕ್ಚರಲ್ ಕನ್ಸ್ಟೆಂಟ್ಸ್ಗಳಾಗಿರ್ಬೋದು, ಲ್ಯಾಂಡ್ ಕನ್ಸ್ಟೆಂಟ್ಸ್ ಆಗಿರ್ಬೋದು, ಇನ್ಸಫಿಷಿಯೆಂಟ್ ಟ್ರಾನ್ಸ್ಮಿಷನ್ ಫೆಸಿಲಿಟಿ ಆಗಿರ್ಬೋದು, ಸ್ಟೋರೇಜ್ ಇಶ್ಯೂ ಆಗಿರ್ಬೋದು, ಫಿನಾನ್ಷಿಯಲ್ ಕನ್ಸ್ಟೆಂಟ್, ಅನ್ಸಸ್ಟೈನಬಲ್ ಪ್ರೈಸಿಂಗ್, ಇಂಪೋರ್ಟ್ ಡಿಪೆಂಡೆನ್ಸಿ ಇವೆಲ್ಲವೂ ಕೂಡ ಒಂದು ರೀತಿ ಸಮಸ್ಯೆ ಆಗ್ತಿದ್ರೆ ಮತ್ತೊಂದು ಕಡೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗಳು ಕೂಡ ಸಮಸ್ಯೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಸೋಲಾರ್ ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿ ಅನ್ನುವಂಥದ್ದು ನಮ್ಮಲ್ಲಿ ಕೇವಲ ನಮ್ಮ ಪ್ರೊಜೆಕ್ಟೆಡ್ ಏನಿತ್ತು ಅದಕ್ಕಿಂತ ಕೇವಲ ಕಾಲು ಭಾಗವನ್ನು ಮಾತ್ರವೇ ನಾವು ರೀಚ್ ಆಗೋಕ್ಕೆ ಸಾಧ್ಯ ಆಗಿದೆ.
ಯಾಕೆ ಅಂತ ಅಂದಾಗ ಈ ಎಲ್ಲ ಸಮಸ್ಯೆಗಳು ನಮಗೆ ಅರಿವಿರಬೇಕಾಗತ್ತೆ. ಶಾರ್ಟ್ ಟರ್ಮ್ನಲ್ಲಿ ಮತ್ತು ಲಾಂಗ್ ಟರ್ಮ್ನಲ್ಲಿ ಏನೆಲ್ಲ ಮೆಷರ್ಸ್ಗಳನ್ನು ತೊಗೊಳ್ಬಹುದು ಇವುಗಳನ್ನು ಅಂದರೆ ಈ ಸೋಲಾರ್ ಪವರ್ ಕೆಪಾಸಿಟಿಯನ್ನು ಬಿಲ್ಡ್ ಮಾಡಲಿಕ್ಕೆ ಅಂತ ಅಂದರೆ ಶಾರ್ಟ್ ಟರ್ಮ್ನಲ್ಲಿ ಒಂದು ಯೂನಿಫಾರ್ಮ್ ಪಾಲಿಸಿ ಫ್ರೇಮ್ವರ್ಕನ್ನು ತರಬೇಕಾಗತ್ತೆ. ಹಾಗೆಯೇ ಅನ್ರೆಸ್ಟ್ರಿಕ್ಟೆಡ್ ಆಕ್ಸೆಸನ್ನು ನೆಟ್ ಮೀಟ್ರಿಂಗಿಗೆ ನೀಡುವಂಥದ್ದು ಕೂಡ ರೂಫ್ ಟಾಪ್ ಸೋಲಾರನ್ನು ಗ್ರೋತ್ ಆಗೋದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಲೋ ಕಾಸ್ಟ್ ಫಿನಾನ್ಸ್ ಅನ್ನುವಂಥದ್ದು ಇನ್ಫ್ಲೋ ಆಗುವಂತೆ ಕೂಡ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಲಾಂಗ್ ಟರ್ಮ್ ಅಂತ ಬಂದಾಗ ಸ್ಟ್ರಿಕ್ಟರ್ ರಿನ್ಯೂಯಬಲ್ ಪರ್ಚೇಸ್ ಆಬ್ಲಿಗೇಷನ್ ಎನ್ಫೋರ್ಸ್ಮೆಂಟ್ ಈ ರೀತಿಯ ಪ್ಯಾನ್ ಇಂಡಿಯಾ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಆಗಬೇಕು. ಹಾಗೆಯೇ ಫಿನಾನ್ಷಿಯಲ್ ಹೆಲ್ತ್ ಆಫ್ ಡಿಸ್ಕಾಮ್ಸ್ಗಳು ಇಂಪ್ರೂವ್ ಆಗುವಂತೆ ಪ್ಲ್ಯಾನ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಕ್ರಾಸ್ ಸಬ್ಸಿಡಿ ಸರ್ಚಾರ್ಜನ್ನು ರೆಡ್ಯೂಸ್ ಮಾಡುವಂಥದ್ದು, ಹಾಗೆಯೇ ಕ್ಯಾಪಿಟಲ್ ಸಬ್ಸಿಡಿಯನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ BESS ಅನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಕಾರ್ಯ ಆಗಬೇಕಾಗತ್ತೆ. ಇನ್ನು ಸೋಲಾರ್ ಪವರ್ಗೆ ಕುರಿತಂತೆ ಭಾರತದ ಗುರಿಗಳ ಬಗ್ಗೆ ಒಮ್ಮೆ ನಾವು ತಿಳ್ಕೊಳ್ಳೋದೇ ಆದರೆ 175 ಗಿಗಾವ್ಯಾಟ್ಸ್ ಅಷ್ಟು ರಿನ್ಯೂಯಬಲ್ ಪವರನ್ನು 2022 ವೇಳೆಗೆ ಜಾರಿಗೆ ತರ್ತೇವೆ, ಅಂದರೆ ಎಸ್ಟಾಬ್ಲಿಷ್ ಮಾಡ್ತೇವೆ, ಇನ್ಸ್ಟಾಲ್ ಮಾಡ್ತೇವೆ ಅನ್ನುವಂಥದ್ದನ್ನು ಭಾರತ ಸರ್ಕಾರ ಒಂದು ಆಂಬಿಗಿಯಸ್ ಟಾರ್ಗೆಟನ್ನು ಹೊಂದಿದೆ. ಅದರಲ್ಲೂ ಮುಖ್ಯವಾಗಿ 100 ಗಿಗಾವ್ಯಾಟ್ನಷ್ಟು ಕೇವಲ ಸೋಲಾರ್ ಎನರ್ಜಿ ಒಂದರಿಂದಲೇ ಬರುವಂಥದ್ದನ್ನು ಕೂಡ ಭಾರತ ಸರ್ಕಾರ ನಿಲುವನ್ನು ಹೊಂದಿರತಕ್ಕಂಥದ್ದು. ಟೋಟಲ್ ಆಫ್ 500 ಗಿಗಾವ್ಯಾಟ್ ರಿನ್ಯೂಯಬಲ್ ಎನರ್ಜಿಯನ್ನು 2030 ವೇಳೆಗೆ ಭಾರತ ಜನರೇಟ್ ಮಾಡೋದ್ರ ಕಡೆ ಗಮನವನ್ನು ಹರಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ಚೈನೀಸ್ ಟ್ರೈಡ್ ಟು ಚೇಂಜ್ LAC ಸ್ಟೇಟಸ್ ಕೋ ಅಂತ ಹೇಳಿ ರಾಜನಾಥ್ ಸಿಂಗ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಚೈನೀಸ್ಗಳು ಈ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನಲ್ಲಿ ಸ್ಟೇಟಸ್ ಕೋವನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಕೂಡ ಮಾಡಿದ್ರು ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇಂಡಿಯಾ ಮತ್ತು ಚೈನೀಸ್ ಟ್ರೂಪ್ಸ್ಗಳು ಅರುಣಾಚಲ್ ಪ್ರದೇಶದಲ್ಲಿ ಕ್ಲಾಶ್ ಆಗ್ತಿರ್ತಕ್ಕಂಥದ್ದನ್ನು ಇಲ್ಲಿ ಕಾಣಬಹುದಾಗುತ್ತೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ಹಾಗೆ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಭಾರತ ಮತ್ತು ಚೈನಾ ಟ್ರೂಪ್ಸ್ಗಳು ಅರುಣಾಚಲ್ ಪ್ರದೇಶದ ತವಾಂಗ್ ಸೆಕ್ಟರ್ನಲ್ಲಿ ಯಾಂಗ್ಸೆ ರಿವರ್ನ ಬಳಿ ಕ್ಲಾಶ್ ಆಗಿರ್ತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದೇ ಮೊದಲ ಬಾರಿಗೆ ಫಸ್ಟ್ ಸಚ್ ಇನ್ಸಿಡೆಂಟ್ ಅನ್ನುವಂಥದ್ದು ಇಂಡಿಯನ್ ಸೋಲ್ಜರ್ಸ್ ಮತ್ತು ಚೈನೀಸ್ PLA ಟ್ರೂಪ್ಸ್ಗಳು ಇನ್ವಾಲ್ವ್ ಆಗಿರ್ತಕ್ಕಂಥ ಗ್ಯಾಲ್ವಾನ್ ವ್ಯಾಲಿ ಇನ್ಸಿಡೆಂಟ್ 2020ರಲ್ಲಿ ಆದ ನಂತರದಲ್ಲಿ ಈ ರೀತಿಯ ಇನ್ಸಿಡೆಂಟ್ ಇದೆ ಮೊದಲ ಬಾರಿಗೆ 2020ರ ನಂತರ ಇದೇ ಮೊದಲ ಬಾರಿಗೆ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಎರಡೂ ಸೈಡ್ಸ್ಗಳಲ್ಲಿ ಪ್ಯಾಟ್ರೋಲ್ ಏರಿಯಾಸ್ ಅನ್ನುವಂಥದ್ದು ಹೆಚ್ಚಿನದಾಗ ಆಗ್ತಾ ಇದೆ. 2006ರ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಟ್ರೆಂಡ್ ಅನ್ನುವಂಥದ್ದು ಇಲ್ಲಿ ಕಾಣ ಸಿಗ್ತಾ ಇರತಕ್ಕಂಥದ್ದು. ಒಂದಷ್ಟು ಇದಕ್ಕೆ ಹಿನ್ನೆಲೆಯನ್ನು ನೋಡೋದಾದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿ ತವಾಂಗ್ ಸೆಕ್ಟರಿನ ಏರಿಯಾಸ್ಗಳಲ್ಲಿ ಇರ್ತಕ್ಕಂಥ ಇದೇನಿದೆ ಇದರ ಅಲಾಂಗ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ಏರಿಯಾಸ್ಗಳ ವಿಚಾರ ಅನ್ನುವಂಥದ್ದು ಡಿಫರಿಂಗ್ ಪರ್ಸೆಪ್ಷನನ್ನು ಹೊಂದಿದೆ. LACಯನ್ನು ನಾವು ವೆಸ್ಟರ್ನ್ನಲ್ಲಿ ಲಡಾಖ್ ರೀಜನ್ನಲ್ಲಿ, ಮಿಡಲಲ್ಲಿ ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡ್ ಸಿಕ್ಕಿಂನ ರೀಜನ್, ಹಾಗೆ ಈಸ್ಟರ್ನ್ ಭಾಗದಲ್ಲಿ ಅರುಣಾಚಲ್ ಪ್ರದೇಶ್ ಸೆಕ್ಟರ್ಸ್ಗಳು ಈ ರೀತಿಯಾಗಿ ವಿಭಾಗ ಆಗಿರ್ತಕ್ಕಂಥದ್ದು. ಇಲ್ಲಿ ಆಪರೇಷನ್ ಯುದ್ಧಾಭ್ಯಾಸ ಅಂತ ಹೇಳಿ ಭಾರತ ಮತ್ತು US ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಅನ್ನುವಂಥದ್ದು ಉತ್ತರಾಖಂಡ್ ಹಿಲ್ಲಿನ ಔಲಿ ಪ್ರದೇಶದಲ್ಲಿ ಜರುಗಿತು. ಆಪರೇಷನ್ ಯುದ್ಧಾಭ್ಯಾಸ ಯಾವ ರಾಷ್ಟ್ರಗಳ ನಡುವೆ ನಡೆಯುತ್ತೆ ಅನ್ನುವಂಥದ್ದನ್ನು ನೇರವಾಗಿ ಪ್ರಶ್ನೆಯಾಗಿ ಕೇಳಬಹುದಾಗುತ್ತೆ. ಆಪರೇಷನ್ ಯುದ್ಧಾಭ್ಯಾಸ ಅಂದ ತಕ್ಷಣ ನಮಗೆ ನೆನಪಾಗಬೇಕು ಯುದ್ಧಾಭ್ಯಾಸ ಅನ್ನುವಂಥದ್ದು ಭಾರತ ಮತ್ತು US ನಡುವಿನ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಅನ್ನುವಂಥದ್ದು. ಅದು ಈ ಬಾರಿ ಉತ್ತರಾಖಂಡ್ ಹಿಲ್ಸಿನ ಔಲಿ ಪ್ರದೇಶದಲ್ಲಿ ಜರುಗಿದೆ. ಇದು ಜರುಗಿದ ಕೆಲವೇ ದಿನಗಳ ನಂತರದಲ್ಲಿ ಚೈನಾ ಅನ್ನುವಂಥದ್ದು ಆಪರೇಷನ್ ಯುದ್ಧಾಭ್ಯಾಸಿಗೆ ಅಬ್ಜೆಕ್ಷನ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. 1993 ಮತ್ತು 96ರ ಬಾರ್ಡರ್ ಅಗ್ರಿಮೆಂಟ್ಸ್ಗಳ ವೈಲೇಷನ್ ಆಗಿದೆ ಇದು ಅಂತ ಹೇಳಿ ಚೈನಾ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಯಾಕೆ ಅರುಣಾಚಲ್ ಪ್ರದೇಶ ಅನ್ನುವಂಥದ್ದು ಭಾರತ ಅಥವಾ ಚೈನೀಸ್ ಪರ್ಸ್ಪೆಕ್ಟಿವ್ನಲ್ಲಿ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತ ಅಂದರೆ ಒಂದು ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸನ್ನು ಇದು ಹೊಂದಿದೆ. ಅರುಣಾಚಲ್ ಪ್ರದೇಶನ ನಾರ್ತ್ ಈಸ್ಟರ್ನ್ ಫ್ರಂಟಿಯರ್ ಏಜೆನ್ಸಿ ಅಂತ ಕೂಡ ಕರಿತೇವೆ. 1972ರವರೆಗೂ ಕೂಡ ಇದನ್ನು ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಅಂತಲೇ ಕರೆಯಲಾಗ್ತಾ ಇತ್ತು. ಇದು ಲಾರ್ಜೆಸ್ಟ್ ಸ್ಟೇಟ್ ಆಗಿತ್ತು ನಾರ್ತ್ ಈಸ್ಟ್ನಲ್ಲಿ ಮತ್ತು ಇಂಟರ್ನ್ಯಾಷನಲ್ ಬಾರ್ಡರ್ಸ್ಗಳನ್ನು ನಾರ್ತ್ನಲ್ಲಿ ಟಿಬೆಟ್ ಮತ್ತು ನಾರ್ತ್ ವೆಸ್ಟ್ನಲ್ಲಿ ಟಿಬೆಟ್ನೊಟ್ಟಿಗೆ, ಭೂತಾನ್ನೊಟ್ಟಿಗೆ ವೆಸ್ಟ್ ಸೈಡ್ನಲ್ಲಿ ಮತ್ತು ಮಯನ್ಮಾರ್ನೊಟ್ಟಿಗೆ ಈಸ್ಟ್ ಸೈಡ್ನಲ್ಲಿ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಅನ್ನುವಂಥದ್ದು ಹೊಂದಿತ್ತು. ಮತ್ತು ಇದೊಂದು ರೀತಿಯಾಗಿ ಪ್ರೊಟೆಕ್ಟಿವ್ ಶೀಲ್ಡ್ನ ರೀತಿಯಲ್ಲಿ ನಾರ್ತ್ ಈಸ್ಟಿಗೆ ಕಾರ್ಯ ಮಾಡ್ತಾ ಇತ್ತು. ಚೈನಾ ಅರುಣಾಚಲ್ ಪ್ರದೇಶ ಅನ್ನುವಂಥದ್ದು ಸದರ್ನ್ ಟಿಬೆಟಿನ ಭಾಗ ಅಂತಲೇ ಕ್ಲೈಮ್ ಮಾಡ್ಕೊಳ್ತಾ ಬಂದಿದೆ ಆಗಿನಿಂದಲೂ ಕೂಡ. ಇನ್ನು ಭೂತಾನ್ನ ವಿಚಾರಕ್ಕೆ ಬಂದರೂ ಕೂಡ ಭೂತಾನ್ ಫ್ಯಾಕ್ಟರಿಂದ ನೋಡಿದ್ರೂ ಕೂಡ ಇಲ್ಲಿ ನಮಗೆ ಅರುಣಾಚಲ್ ಪ್ರದೇಶ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಒಂದು ವೇಳೆ ಅರುಣಾಚಲ್ ಪ್ರದೇಶದ ಪ್ರದೇಶಗಳನ್ನು ಕಂಟ್ರೋಲನ್ನು ಚೈನಾದವ್ರಿಗೆ ಬಿಟ್ಟುಕೊಟ್ಟಿದ್ದೆ ಆದರೆ ಭೂತಾನಿಗೂ ಕೂಡ ವೆಸ್ಟರ್ನ್ ಮತ್ತು ಈಸ್ಟರ್ನ್ ಬಾರ್ಡರ್ಸ್ಗಳಲ್ಲಿ ಬೀಜಿಂಗಿನ ಕಂಟ್ರೋಲ್ನ ಅಡಿಯಲ್ಲಿ ಭೂತಾನ್ ಬಂದ್ಬಿಡುತ್ತೆ. ಅವರ ನೈಬರ್ಸ್ ಆಗಿ ಇಲ್ಲಿ ಡೈರೆಕ್ಟ್ ಆಗಿ ಇಮಿಡಿಯೇಟ್ ಆಗಿ ಚೈನಾ ಅನ್ನುವಂಥದ್ದು ಇರುತ್ತೆ. ಇನ್ನು ವೆಸ್ಟರ್ನ್ ಸೈಡ್ ಆಫ್ ಭೂತಾನ್ನಲ್ಲಿ ಚೈನಾ ಆಲ್ರೆಡಿ ಮೋಟರಬಲ್ ರೋಡ್ಸ್ಗಳನ್ನು, ಸ್ಟ್ರಾಟಜಿಕ್ ಪಾಯಿಂಟ್ಸ್ಗಳನ್ನು ಲಿಂಕ್ ಮಾಡೋದಕ್ಕೆ ಅಂತ ಹೇಳಿ ಮೋಟರಬಲ್ ರೋಡ್ಸ್ಗಳನ್ನು ಬಿಲ್ಡ್ ಮಾಡ್ತಿರೋಂಥದ್ದನ್ನು ನೆನಪಿಸ್ಕೊಳ್ಬಹುದು. ಇನ್ನು ವಾಟರ್ ಪವರ್ನ ವಿಚಾರಕ್ಕೆ ಕೂಡ ನಮಗೆ ಈ ಅರುಣಾಚಲ್ ಪ್ರದೇಶ ಅನ್ನುವಂಥದ್ದು ಇಂಪಾರ್ಟೆನ್ಸನ್ನು ಪಡ್ಕೊಳ್ಳುತ್ತೆ.
ಸ್ಯಾಂಗ್ಪೋ ರಿವರ್ ಅಂತ ಹೇಳಿ ಇದು ಟಿಬೆಟ್ನಲ್ಲಿ ಆರಿಜಿನೇಟ್ ಆಗಿ ಭಾರತಕ್ಕೆ ಹರಿಯುತ್ತೆ. ಇದನ್ನು ಅರುಣಾಚಲ್ ಪ್ರದೇಶನಲ್ಲಿ ಸಿಯಾಂಗ್ ಅಂತ ಕೂಡ ಕರಿತೇವೆ. ಇದೇ ನಂತರದಲ್ಲಿ ಬ್ರಹ್ಮಪುತ್ರ ಅನ್ನುವಂಥ ಹೆಸರನ್ನು ಪಡ್ಕೊಳ್ಳುತ್ತೆ. 2000ನೇ ಇಸ್ವಿಯಲ್ಲಿ ಒಂದು ಡ್ಯಾಮ್ ಬ್ರೀಚ್ ಅನ್ನುವಂಥದ್ದು ಟಿಬೆಟ್ನಲ್ಲಿ ಆಗಿದ್ದರಿಂದಾಗಿ ಸಾಕಷ್ಟು ಫ್ಲಡ್ಸ್ಗಳು ಉಂಟಾಯಿತು. ಇದರಿಂದಾಗಿ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ 30 ಜೀವಗಳೇ ಕಳ್ಕೊಳ್ಬೇಕಾಗಿ ಬಂತು. 100ಕ್ಕೂ ಹೆಚ್ಚು ಮಂದಿ ಮಿಸ್ಸಿಂಗ್ ಅಂತ ಕೂಡ ಆವತ್ತು ಕರೆಸ್ಕೊಂಡ್ರು. ಈ ರೀತಿ ಅರುಣಾಚಲ್ ಪ್ರದೇಶ ಅನ್ನುವಂಥದ್ದು ಬೇರೆ ಬೇರೆ ಪರ್ಸ್ಪೆಕ್ಟಿವ್ನಲ್ಲಿ ನಮಗೆ ಬಹುಮುಖ್ಯ ಆಗುತ್ತೆ. ಚೈನಾಕ್ಕೂ ಕೂಡ ಇದು ತನ್ನದೇ ಆದಂಥ ಒಂದು ಸ್ಟ್ರಾಟಜಿಕ್ ಆದಂಥ ಒಂದು ಸಿಗ್ನಿಫಿಕೆನ್ಸನ್ನು ಹೊಂದಿದೆ. ಹಾಗೆ ತವಾಂಗ್ ಮೊನಾಸ್ಟ್ರಿಯ ವಿಚಾರದಲ್ಲಿ ಕೂಡ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಕಲ್ಚರಲ್ ಕನೆಕ್ಷನ್ಸ್ಗಳನ್ನು ಕೂಡ ಚೈನಾ ಹೊಂದಿದೆ ಮತ್ತು ಚೈನಾದ ಆಂಗ್ಸೈಟೀಸ್ಗಳಿಗೂ ಕೂಡ ಇಲ್ಲಿ ಈ ಅರುಣಾಚಲ್ ಪ್ರದೇಶನ ಪಡ್ಕೊಳ್ಳುವಂಥದ್ದು ಬಹುಮುಖ್ಯ ಆಗುತ್ತೆ. ಹಾಗೆಯೇ ಪೊಲಿಟಿಕಲ್ ಸಿಗ್ನಿಫಿಕೆನ್ಸನ್ನು ಕೂಡ ಹೊಂದಂತೆ ಆಗುತ್ತೆ ಅರುಣಾಚಲ್ ಪ್ರದೇಶನ ಕ್ಯಾಪ್ಚರ್ ಮಾಡೋ ಮುಖಾಂತರವಾಗಿ ಚೈನಾಕ್ಕೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಚೈನಾದ ಈ ಒಂದು ಪ್ರದೇಶದಲ್ಲಿ ಮತ್ತೆ ಈಗ ಒಂದಷ್ಟು ಚೈನೀಸ್ ಟ್ರೂಪ್ಸ್ ಅನ್ನುವಂಥದ್ದು ಯುನಿಲ್ಯಾಟ್ರಲ್ ಆಗಿ ಇಲ್ಲಿನ ಸ್ಟೇಟಸ್ ಕೋವನ್ನು ಆಲ್ಟರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಕುರಿತಂತೆ ಆರ್ಟಿಕಲನ್ನು ನಾವು ಚರ್ಚೆ ಮಾಡ್ತಿದ್ದೇವೆ. ಹಾಗಾಗಿ ನಮಗೆ ಮ್ಯಾಪ್ ವರ್ಕ್ ಬಹುಮುಖ್ಯ ಆಗುತ್ತೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ಇಲ್ಲಿ ನಮಗೆ LAC ಅಲಾಂಗ್ ದಿ ಲೈನ್ಸ್ಗಳಲ್ಲಿ ಎಲ್ಲಿ ಎಂಟ್ರಿ ಆಗ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಅರುಣಾಚಲ್ ಪ್ರದೇಶ್ ಬರುವಂಥ ಪ್ರದೇಶ ಆಗಿರ್ಬೋದು, LACಯ ಬಾರ್ಡರ್ ಲೈನ್ಸ್ಗಳಾಗಿರ್ಬೋದು, ಯಾವ ಪ್ರದೇಶದಲ್ಲಿ ಬೇರೆ ಬೇರೆ ರಾಷ್ಟ್ರಗಳೊಟ್ಟಿಗೆ ನಾವು ಇಂಟರ್ನ್ಯಾಷನಲ್ ಬೌಂಡ್ರಿಯನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಿದ್ದೇವೆ, ತವಾಂಗ್ ಎಲ್ಲಿ ಬರುತ್ತೆ, ಈ ಎಲ್ಲ ಪ್ರದೇಶಗಳು ನಮಗೆ ನೆನಪಿರಬೇಕು. ಮ್ಯಾಪ್ ವರ್ಕ್ ಇದರ ಮೇಲೆ ಬಹುಮುಖ್ಯ ಆಗುತ್ತೆ. ಇಂದಿನ ಒಂದು ಎಡಿಟೋರಿಯಲನ್ನು ಚರ್ಚೆ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಕನ್ಸರ್ವೇಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಅ ಕನ್ಸರ್ವೇಷನ್ ಬಿಲ್ ದಟ್ ಎಂಡೇಂಜರ್ಸ್ ಫಾರೆಸ್ಟ್ ರೈಟ್ಸ್ ಅನ್ನುವಂಥದ್ದು. ಇಲ್ಲಿ ಕನ್ಸರ್ವೇಷನ್ ಬಿಲ್ನ ಬಗ್ಗೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಮೆಂಡ್ಮೆಂಟ್ ಬಿಲ್ ಮತ್ತು ಫಾರೆಸ್ಟ್ ರೈಟ್ಸ್ಗಳ ಕುರಿತಂತೆ ಇದು ಮಾತನಾಡ್ತಾ ಇದೆ. ಭಾರತದ ಪಾರ್ಲಿಮೆಂಟಿನ ಮೇಲ್ಮನೆ ಅಂತ ಕರೆಸ್ಕೊಳ್ಳುವಂಥ ರಾಜ್ಯಸಭೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಮೆಂಡ್ಮೆಂಟ್ ಬಿಲ್ 2021 ಪಾಸ್ ಮಾಡಿದೆ. ಲೋಕಸಭೆಯು ಕೂಡ ಈ ಒಂದು ಬಿಲ್ಲನ್ನು ಮಾನ್ಸೂನ್ ಸೆಷನ್ನಲ್ಲಿಯೇ ಪಾಸ್ ಮಾಡಿತ್ತು. ಇದಿಷ್ಟು ನಮಗೆ ತಿಳಿದಿರಲಿ. ಇದರ ಹಿನ್ನೆಲೆಯಲ್ಲಿ ಈ ಬಿಲ್ನಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ಗಳನ್ನು ನೋಡೋದೇ ಆದರೆ, ಲೇಟೆಸ್ಟ್ ಅಮೆಂಡ್ಮೆಂಟ್ ಅನ್ನುವಂಥದ್ದು ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ಹೇಳಿ ಒಂದು ಕನ್ಸೆಪ್ಷನ್ ಏನಿದೆ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಇಟ್ ಈಸ್ ಇನ್ವೆಸ್ಟಿಂಗ್ ಇನ್ ದಿ ಕನ್ಸೆಪ್ಷನ್ ಆಫ್ ಪ್ರೊಟೆಕ್ಟೆಡ್ ಏರಿಯಾಸ್ ಮತ್ತು ಕೆಲವೊಂದು ಸ್ಪೀಸೀಸ್ಗಳನ್ನು ಈ ಲಿಸ್ಟ್ಗೆ ಆ್ಯಡ್ ಮಾಡೋದ್ರ ಕಡೆ ಗಮನ ಹರಿಸ್ತಾ ಇದೆ, ಪ್ರೊಟೆಕ್ಟೆಡ್ ಸ್ಪೀಸೀಸ್ಗಳ ಲಿಸ್ಟ್ಗೆ. ಹಾಗೆ ಪೆನಾಲ್ಟೀಸ್ಗಳನ್ನು ಕೂಡ ಹೆಚ್ಚುಗೊಳಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಈ ಒಂದು ಬಿಲ್ ಅನ್ನುವಂಥದ್ದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಏನಿದೆ ಇದಕ್ಕೆ ತಿದ್ದುಪಡಿಗಳನ್ನು ತರ್ತಾ ಇದ್ದು, ಇದರ ಅಡಿಯಲ್ಲಿ ಏನು ಪ್ರೊಟೆಕ್ಟ್ ಆಗಿದ್ದಂಥ ಸ್ಪೀಸೀಸ್ಗಳಿತ್ತು ಅವುಗಳ ಸಂಖ್ಯೆಯನ್ನು ಹೆಚ್ಚುಗೊಳಿಸುವಂಥ ಕಾರ್ಯ ಆಗ್ತಾ ಇದೆ. ಈ 50 ತಿದ್ದುಪಡಿಗಳನ್ನು ಆ್ಯಕ್ಟಿಗೆ ಈ ಒಂದು ಬಿಲ್ ಅನ್ನುವಂಥದ್ದು ಪ್ರಪೋಸ್ ಮಾಡ್ತಾ ಇದೆ. ಡೆಫಿನೇಷನ್ ಆಫ್ ಟೈಗರ್ ಆ್ಯಂಡ್ ಅದರ್ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಹೇಳಿ ಏನಿತ್ತು ಅದನ್ನು ಟು ವೈಲ್ಡ್ ಲೈಫ್ ಅಂತ ಹೇಳಿ ಕೂಡ ಈ ಬಿಲ್ ಇನ್ಕ್ಲೂಡ್ ಮಾಡ್ತಾ ಇರ್ತಕ್ಕಂಥದ್ದು. ಹಲವಾರು ಫ್ಲೋರಾ, ಫಾನಾ ಮತ್ತು ಅಕ್ವಾವನ್ನು ಇದರ ಅಡಿಯಲ್ಲಿ ಪ್ರೊಟೆಕ್ಟ್ ಮಾಡಲಾಗ್ತಾ ಇದೆ, ಅವುಗಳನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಲಾಗ್ತಾ ಇದೆ. ಹಾಗೆಯೇ ಈ ಬಿಲ್ ಅನ್ನುವಂಥದ್ದು ವೈಲ್ಡ್ ಲೈಫ್ ಟ್ರೇಡ್ ಅನ್ನುವಂಥದ್ದು ಸೈಟ್ಸ್ಗೆ ಇನ್ ಅಕಾರ್ಡಿಂಗ್ಸ್ ವಿತ್ ಸೈಟ್ಸ್ ನಡೆಯುತ್ತೆ ಅನ್ನುವಂಥದ್ದನ್ನು ಎನ್ಶ್ಯೂರ್ ಮಾಡುವಂತೆ ಈ ಬಿಲ್ಲಿನ ಕೆಲವೊಂದು ಪ್ರಾವಿಷನ್ಸ್ಗಳು ಇರ್ತಕ್ಕಂಥದ್ದನ್ನು ಕಾಣಬಹುದಾಗುತ್ತೆ. ಹಾಗಾದರೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂದ್ರೇನು ಅಂದರೆ, 2006ನೇ ಇಸ್ವಿಯಲ್ಲಿ ಈ ಫಾರೆಸ್ಟ್ ಡ್ವೆಲ್ಲಿಂಗ್ ಕಮ್ಯುನಿಟೀಸ್ಗಳ ರೈಟ್ಸ್ಗಳನ್ನು ರೆಕಗ್ನೈಸ್ ಮಾಡಲಿಕ್ಕೆ ಅಂತ ಹೇಳಿ ದಿ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2006 ಅನ್ನುವಂಥದ್ದು ಬಂತು. ಇದು ಫಾರೆಸ್ಟ್ ಡ್ವೆಲ್ಲರ್ಸ್ಗಳ ರೈಟ್ಸ್ಗಳನ್ನು, ಟ್ರೈಬಲ್ ಕಮ್ಯುನಿಟೀಸ್ಗಳ ರೈಟ್ಸ್ಗಳನ್ನು ರೆಕಗ್ನೈಸ್ ಮಾಡುತ್ತೆ ಮತ್ತು ಯಾವುದೇ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ಗಳ ರೈಟ್ಸ್ ಟು ಫಾರೆಸ್ಟ್ ರಿಸೋರ್ಸಸ್ ಏನಿದೆ ಇದನ್ನು ಅಕ್ನಾಲೆಡ್ಜ್ ಮಾಡೋದಕ್ಕೆ ಇರುವಂಥದ್ದು. ಹಾಗೆಯೇ ಅವರ ವೆರೈಟಿ ಆಫ್ ನೀಡ್ಸ್ ಆಗಿರ್ಬೋದು, ಲೈವ್ಲಿಹುಡ್, ಹ್ಯಾಬಿಟೇಷನ್, ಸೋಷಿಯೋ ಕಲ್ಚರಲ್ ನೀಡ್ಸ್ ಇವುಗಳನ್ನು ಮೀಟ್ ಮಾಡೋದಕ್ಕೆ ಈ ಒಂದು ಬಿಲ್ ಪೂರಕ ಅಥವಾ ಆ್ಯಕ್ಟ್ ಪೂರಕವಾಗಿ ಕಾರ್ಯ ಮಾಡ್ತು. ಇದು ರೈಟ್ಸ್ಗಳನ್ನು ಮತ್ತು ಪ್ರೊಟೆಕ್ಷನನ್ನು ಅವ್ರಿಗಿರ್ತಕ್ಕಂಥ ರೈಟ್ಸನ್ನು ಕೂಡ ಉಳಿಸಬೇಕು ಮತ್ತು ಕಾಡನ್ನು ಕೂಡ ಕಾಪಾಡಿಕೊಳ್ಬೇಕು. ಇದೆರಡರ ನಡುವೆ ಒಂದು ಬ್ಯಾಲೆನ್ಸ್ ತರುವಂಥದ್ದೇ ಈ ಒಂದು ಫಾರೆಸ್ಟ್ ರೈಟ್ಸ್ ಆ್ಯಕ್ಟಿನ ಮೂಲವಾದಂಥ ಉದ್ದೇಶ ಆಗಿತ್ತು. ಇನ್ನು ಇಂಡಿವಿಜುವಲ್ ರೈಟ್ಸ್ ಅಂತ ಬಂದಾಗ ಈ ಆ್ಯಕ್ಟ್ ಅನ್ನುವಂಥದ್ದು ರೈಟ್ಸ್ ಆಫ್ ಸೆಲ್ಫ್ ಕಲ್ಟಿವೇಷನ್ ಆ್ಯಂಡ್ ಹ್ಯಾಬಿಟೇಷನ್ ವಿಚ್ ಆರ್ ಯೂಶಲಿ ಇದನ್ನು ಇಂಡಿವಿಜುವಲ್ ರೈಟ್ಸ್ ಅಂತ ಏನು ಹೇಳುತ್ತೆ ಇದನ್ನು ಕೂಡ ಎನ್ಕಾಂಪಸ್ ಮಾಡುವಂತೆ ಈ ಆ್ಯಕ್ಟ್ ಅನ್ನುವಂಥದ್ದು ಪ್ರಾವಿಷನ್ಸ್ಗಳನ್ನು ಒಳಗೊಂಡಿದೆ. ಇನ್ನು ಕಮ್ಯುನಿಟಿ ಫಾರೆಸ್ಟ್ ರೈಟ್ಸ್ಗಳ ವಿಚಾರಕ್ಕೆ ಬಂದರೆ, ಕಮ್ಯುನಿಟಿ ರೈಟ್ಸ್ಗಳು ಉದಾಹರಣೆಗೆ ಗ್ರೇಸಿಂಗ್, ಫಿಶಿಂಗ್ ಮತ್ತು ಆಕ್ಸೆಸ್ ಟು ವಾಟರ್ ಬಾಡೀಸ್ ಇನ್ ಫಾರೆಸ್ಟ್ ಆಗಿರ್ಬೋದು, ಮತ್ತು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ಗಳಿಗೆ ಹ್ಯಾಬಿಟೇಟ್ ರೈಟ್ಸ್ ಆಗಿರ್ಬೋದು, ಟ್ರೆಡಿಷನಲ್ ಸೀಸನಲ್ ರಿಸೋರ್ಸ್ ಆಕ್ಸೆಸ್ ಆಫ್ ನೊಮ್ಯಾಡಿಕ್ ಮತ್ತು ಪ್ಯಾಸ್ಟೋರಲ್ ಕಮ್ಯುನಿಟಿ ಆಗಿರ್ಬೋದು, ಆಕ್ಸೆಸ್ ಟು ಬಯೋಡೈವರ್ಸಿಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ಇದರ ಅಡಿಯಲ್ಲಿ ಕಮ್ಯುನಿಟಿ ಫಾರೆಸ್ಟ್ ರೈಟ್ಸ್ಗಳ ರೀತಿಯಲ್ಲಿ ಕಾಣಬಹುದಾಗುತ್ತೆ.
ಮುಂದಿನ ಎಡಿಟೋರಿಯಲ್ ದ ರೈಸ್ ಆಫ್ ರೂರಲ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂಥದ್ದು. ಇಲ್ಲಿ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇಂಡಿಯನ್ ಎಕಾನಮಿ ಅಡಿಯಲ್ಲಿ ಇದರ ಅಡಿಯಲ್ಲಿನ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಅರ್ಬನ್ ರೂರಲ್ ಮತ್ತು ಇವೆರಡರ ನಡುವಿನ ಮ್ಯಾನುಫ್ಯಾಕ್ಚರಿಂಗ್ ಶಿಫ್ಟ್ನ ಕುರಿತಂತೆ ಈ ಎಡಿಟೋರಿಯಲ್ ಅನ್ನುವಂಥದ್ದು ಮಾತನಾಡ್ತಾ ಇದೆ. ಗ್ರೋಯಿಂಗ್ ಎವಿಡೆನ್ಸ್ ಅನ್ನುವಂಥದ್ದು ಇದೆ ನಮ್ಮಲ್ಲಿ. ಮೋಸ್ಟ್ ಕಾನ್ಸ್ಪಿಯಸ್ ಟ್ರೆಂಡ್ ಅನ್ನುವಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇನ್ ಇಂಡಿಯಾ ಅನ್ನುವಂಥದ್ದು, ಒಂದು ಶಿಫ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ಅನ್ನುವಂಥದ್ದು ಮತ್ತು ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಬಿಗ್ಗರ್ ಸಿಟೀಸ್ಗಳಿಂದ ಸ್ಮಾಲರ್ ಟೌನ್ ಮತ್ತು ರೂರಲ್ ಏರಿಯಾಸ್ಗಳಿಗೆ ಆಗ್ತಾ ಇದೆ ಅನ್ನೋದಕ್ಕೆ ನಮಗೀಗ ಸಾಕಷ್ಟು ಎವಿಡೆನ್ಸ್ಗಳು ನಮಗೆ ಸಿಕ್ಕಿವೆ. ಹಾಗಾಗಿ ಇದು ಒಂದು ರೀತಿ ಮಿಕ್ಸ್ಡ್ ಬ್ಯಾಗ್ ಆಗಿ ಇಂಟರ್ಪ್ರಿಟ್ ಆಗ್ತಾ ಇದೆ. ಇದರದ್ದೇ ಆದಂಥ ಅಡ್ವಾಂಟೇಜಸ್ಗಳು ಕೂಡ ಇದೆ. ರೂರಲ್ ಎಕಾನಮಿಯನ್ನು ಇದು ಟ್ರಾನ್ಸ್ಫಾರ್ಮ್ ಮಾಡುತ್ತೆ, ಆದರೆ ಇದಕ್ಕೆ ಸೆಟ್ ಆಫ್ ಕನ್ಸ್ಟೆಂಟ್ಸ್ಗಳು ಕೂಡ ಇದೆ. ಹೈಯರ್ ಗ್ರೋತನ್ನು ಹ್ಯಾಂಪರ್ ಮಾಡುವಂಥ ಕನ್ಸ್ಟೆಂಟ್ಸ್ಗಳು ಕೂಡ ಕಾಡ್ತಾ ಇರತಕ್ಕಂಥದ್ದು. ಆ್ಯನ್ಯಲ್ ಸರ್ವೆ ಆಫ್ ಇಂಡಸ್ಟ್ರೀಸ್ 2019-20 ಇದರ ಡೇಟಾದ ಪ್ರಕಾರ ನಮಗೆ ತಿಳಿಯುವಂಥದ್ದು ಏನು ಅಂದರೆ, ಇನ್ ಟರ್ಮ್ಸ್ ಆಫ್ ಕ್ಯಾಪಿಟಲ್ ನಾವು ನೋಡಿದಾಗ ರೂರಲ್ ಸೆಗ್ಮೆಂಟ್ ಅನ್ನುವಂಥದ್ದು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟರ್ ಆಗಿದೆ ಮ್ಯಾನುಫ್ಯಾಕ್ಚರ್ ಸೆಕ್ಟರಿನ ಔಟ್ಪುಟ್ಗೆ. ವೈಲ್ 42% ಆಫ್ ದಿ ಫ್ಯಾಕ್ಟ್ರೀಸ್ ಅನ್ನುವಂಥದ್ದು ರೂರಲ್ ಏರಿಯಾಸ್ದಲ್ಲಿ ಇದ್ದರೆ 62% ಆಫ್ ದಿ ಫಿಕ್ಸ್ಡ್ ಕ್ಯಾಪಿಟಲ್ ಅನ್ನುವಂಥದ್ದು ರೂರಲ್ ಸೈಡ್ನಲ್ಲೇ ಇರ್ತಕ್ಕಂಥದ್ದು. ಫಿಕ್ಸ್ಡ್ ಕ್ಯಾಪಿಟಲ್ ಅನ್ನುವಂಥದ್ದು ರೂರಲ್ ಸೈಡ್ನಲ್ಲಿ ಇದೆ. ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಅಡಿಷನ್ ನೋಡಿದಾಗ ಕೂಡ ಔಟ್ಪುಟ್ ಮತ್ತು ವ್ಯಾಲ್ಯೂ ಅಡಿಷನ್ನ ವಿಚಾರದಲ್ಲಿ ರೂರಲ್ ಫ್ಯಾಕ್ಟ್ರೀಸ್ಗಳು ಎಕ್ಸಾಕ್ಟ್ಲಿ ಹಾಫ್ ಆಫ್ ದಿ ಟೋಟಲ್ ಸೆಕ್ಟರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ನೋಡಿದ್ರೆ 44%ನಷ್ಟು ಎಂಪ್ಲಾಯ್ಮೆಂಟ್ಗೆ ಇದು ಅಕೌಂಟ್ ಮಾಡುತ್ತೆ, ಆದರೆ 41% ಆಫ್ ದಿ ಶೇರ್ ಇನ್ ದಿ ಟೋಟಲ್ ವೇಜಸ್ ಆಫ್ ದಿ ಸೆಕ್ಟರ್ ಮಾತ್ರ ಇದು ಹೊಂದಿರತಕ್ಕಂಥದ್ದು. ವರ್ಲ್ಡ್ ಬ್ಯಾಂಕಿನ ರಿಪೋರ್ಟ್ ಕೂಡ ಇದನ್ನೇ ತಿಳಿಸುತ್ತೆ. ಮ್ಯಾನುಫ್ಯಾಕ್ಚರಿಂಗಿನ ಶಿಫ್ಟ್ ಅನ್ನುವಂಥದ್ದು ವರ್ಲ್ಡ್ ಬ್ಯಾಂಕ್ ಏನಿದ್ರ ಕುರಿತಂತೆ ರಿಪೋರ್ಟ್ ತಂದಿದೆ ಅದು ಕೂಡ ತಿಳಿಸ್ತಾ ಇದೆ. ಭಾರತದಲ್ಲಿ ಮೂವ್ಮೆಂಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂಥದ್ದು ಅರ್ಬನ್ ಲೊಕೇಶನ್ಸ್ಗಳಿಂದ ರೂರಲ್ ಲೊಕೇಶನ್ಸ್ಗಳ ಕಡೆ ಮೂವ್ ಆಗ್ತಾ ಇದೆ ಅಂತ ಹೇಳಿ, ಮತ್ತು ಅರ್ಬನ್ ರೂರಲ್ ಕಾಸ್ಟ್ ಅನ್ನುವಂಥದ್ದು ಕೂಡ ಹೈಯರ್ ಆಗಿ ಇರುತ್ತೆ ಅರ್ಬನ್ ಏರಿಯಾಸ್ಗಳಲ್ಲಿ. ಇದರಿಂದಾಗಿ ಕೂಡ ಈ ರೀತಿಯ ಶಿಫ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕಾರಣ. ಮತ್ತು ರೂರಲ್ ಏರಿಯಾಸ್ಗಳಲ್ಲಿ ಸ್ಟಡಿ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಬರ್ತಾ ಇದೆ. ಇದು ಸ್ಟಡಿ ಸ್ಟ್ರೀಮ್ ಆಫ್ ಇನ್ವೆಸ್ಟ್ಮೆಂಟ್ ರೂರಲ್ ಲೊಕೇಶನ್ಸ್ಗಳಲ್ಲಿ ಬರ್ತಾ ಇರೋದು ಕೂಡ ಮುಖ್ಯವಾದಂಥ ಕಾರಣ ಆಗ್ತಿದೆ. ಕಳೆದ 2 ದಶಕಗಳಲ್ಲಿ ಈ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಶಿಫ್ಟ್ ಅನ್ನುವಂಥದ್ದು ರೂರಲ್ ಏರಿಯಾಸ್ಗಳಲ್ಲಿ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಇನ್ಪುಟ್ ಕಾಸ್ಟ್ಗಳ ವಿಚಾರಕ್ಕೆ ಬಂದರೆ ರೂರಲ್ ಏರಿಯಾದಲ್ಲಿ ಇದು ರಿಲೇಟಿವ್ಲಿ ಲೆಸ್ ಇರುತ್ತೆ. ಉದಾಹರಣೆಗೆ ವೇಜಸ್ ಆಗಿರ್ಬೋದು, ಪ್ರಾಪರ್ಟಿ ರೆಂಟ್ ಆಗಿರ್ಬೋದು, ಲ್ಯಾಂಡ್ ಕಾಸ್ಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಮೆಟ್ರೋಪಾಲಿಟನ್ ಸಿಟೀಸ್ಗಳಿಗಿಂತ ಸಾಕಷ್ಟು ಕಡಿಮೆ ಇರ್ತಕ್ಕಂಥದ್ದನ್ನು ಕಾಣ್ಬೋದು. ಇನ್ನು ಫ್ಯಾಕ್ಟ್ರಿ ಫ್ಲೋರ್ ಸ್ಪೇಸ್ ಸಪ್ಲೈ ಕನ್ಸ್ಟೆಂಟ್ಸ್, ಯಾವಾಗ ಲೊಕೇಶನ್ ಹೆಚ್ಚು ಅರ್ಬನೈಸ್ ಆಗುತ್ತೆ, ಕಂಜೆಸ್ಟ್ ಆಗುತ್ತೆ, ಗ್ರೇಟರ್ ಆಗಿ ಕನ್ಸ್ಟೆಂಟ್ಸ್ಗಳು ಕೂಡ ಕಾಡ್ತಾ ಹೋಗುತ್ತೆ. ಫ್ಯಾಕ್ಟ್ರಿ ಫ್ಲೋರ್ ಸ್ಪೇಸ್ ಸಪ್ಲೈ ಕನ್ಸ್ಟೆಂಟ್ಸ್ಗಳು ಅಲ್ಲಿ ಹೆಚ್ಚಾಗಿರುತ್ತೆ, ಆದರೆ ರೂರಲ್ ಏರಿಯಾಸ್ಗಳಲ್ಲಿ ಈ ಸಮಸ್ಯೆ ಅಷ್ಟಾಗಿ ಇರೋದಿಲ್ಲ. ಇನ್ನು ಕ್ಯಾಪಿಟಲ್ ಇಂಟೆನ್ಸಿಟಿ ಆಫ್ ಪ್ರೊಡಕ್ಷನ್ ಅನ್ನು ಕೂಡ ಇನ್ಕ್ರೀಸ್ ಮಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಹಲವಾರು ಕಾರಣಗಳಿಂದ ರೂರಲ್ ಮ್ಯಾನುಫ್ಯಾಕ್ಚರಿಂಗ್ ರೈಸ್ ಆಗ್ತಿರ್ತಕ್ಕಂಥದ್ದನ್ನು ಭಾರತದಲ್ಲಿ ನಾವು ಕಾಣ್ಬೋದಾಗತ್ತೆ. ಇನ್ನು ಇದರಿಂದಾಗಿ ಒಂದು ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟಿನ ನೀಡನ್ನು ನಾವು ಫುಲ್ಫಿಲ್ ಮಾಡಿದಂತೆ ಆಗುತ್ತೆ ಈ ಒಂದು ಟ್ರೆಂಡ್ನಿಂದ, ಮತ್ತು ಆಪರ್ಚುನಿಟಿಯನ್ನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳಿಗೂ ಕೂಡ ಕ್ರಿಯೇಟ್ ಮಾಡಿದಂತೆ ಆಗ್ತಾ ಇದೆ. ಸರ್ವೈವಲ್ಗೂ ಆಗುತ್ತೆ. ಲಿಬ್ರಲೈಸೇಷನ್ನ ನಂತರದಲ್ಲಿ ಇದು ಒಂದು ಒಳ್ಳೆಯದಾದಂಥ ರಿಸಲ್ಟ್ ಅಂತಲೇ ಕಾಣಬಹುದು. ಹಾಗೆಯೇ ಸೋರ್ಸ್ ಆಫ್ ಲೈವ್ಲಿಹುಡ್ ಅನ್ನುವಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಕೇವಲ ವ್ಯವಸಾಯದ ಮೇಲೆ ಏನು ಹೆಚ್ಚಿನದಾಗಿ ಡಿಪೆಂಡೆನ್ಸಿ ಇತ್ತು ಅದು ಇವತ್ತು ಡೈವರ್ಸಿಫೈ ಆಗ್ತಾ ಇದೆ ಈ ರೀತಿ ರೂರಲ್ ಮ್ಯಾನುಫ್ಯಾಕ್ಚರಿಂಗ್ ರೈಸ್ ಆಗ್ತಿರುವಂಥ ಹಿನ್ನೆಲೆಯಲ್ಲಿ. ಹಾಗೆ ಲಾಸ್ ಆಫ್ ಎಂಪ್ಲಾಯ್ಮೆಂಟ್ ಏನಾಗ್ತಿತ್ತು ರೂರಲ್ ಏರಿಯಾಸ್ಗಳಲ್ಲಿ ಅದನ್ನು ಮೇಕಪ್ ಮಾಡೋದಕ್ಕೆ ಕೂಡ ಈ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನುವಂಥದ್ದು ಬೂಸ್ಟನ್ನು ನೀಡ್ತಾ ಇದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.